ವಿಷಯದ ಬಗ್ಗೆ ಭಾಗವಹಿಸುವಂತದ್ರ ಬಗ್ಗೆ ನಾವು ಒಂದು ಸಣ್ಣ ಕ್ಲಾರಿಫಿಕೇಶನ್ ನಮ್ಮ ನಾಯಕರು ಅವ್ರ ಜೊತೆ ಮಾತಾಡಿ ನಾವು ಪ್ರಕಟಿಸ್ತೀವಿ. ನಮ್ದು ಅದು ಕಾಂಟ್ರವರ್ಸಿ ಇಲ್ಲ. ನಾವಿನ್ನು ತೀರ್ಮಾನ ಮಾಡಿಲ್ಲ. ನಾವು ಅಧ್ಯಕ್ಷರು ಮತ್ತು ಪ್ರತಿಪಕ್ಷ ನಾಯಕರು ಅವ್ರ ಹತ್ರ ಮಾತಾಡಿದಾರೋ ಏನೋ ಗೊತ್ತಿಲ್ಲ. ಹಾಗಾಗಿ ಮಾತಾಡ್ತಾರೆ, ನಾವು ಅದ್ರ ಬಗ್ಗೆ ಇದು ಮಾಡ್ತೀವಿ. ನಮ್ದು ಯಾವುದೇ ಹೋರಾಟದ ಬಗ್ಗೆ ನಮ್ದು ಯಾವುದೇ ಎರಡು ಧ್ವನಿ ಇಲ್ಲ, ಒಂದೇ ಧ್ವನಿ ನಮ್ದು NDAದು, JDS ಮತ್ತು BJPದು ಆ ಯೋಜನೆಯನ್ನ ಕೈ ಬಿಡ್ತೀವಿ. ಪಾದಯಾತ್ರೆ ಒಂದೇ ಬಗ್ಗೆ ನಮ್ದು ಪಾದಯಾತ್ರೆ ಒಂದೇ, ಅದ್ರ ಬಗ್ಗೆ ನಾವು ಕ್ಲಾರಿಫಿಕೇಶನ್ ಮಾಡ್ತೀವಿ ಅಷ್ಟೇ. ಇತ್ತೀಚೆಗಷ್ಟೇ ರಾಜ್ಯಾಧ್ಯಕ್ಷರು ಇಬ್ಬರು ಧ್ವನಿಯೂ ಒಂದೇ, ಬೇಡಿಕೆಯೂ ಕೂಡ ಒಂದೇ, ಗುರಿಯೂ ಕೂಡ ಒಂದೇ. ಈ ಸರ್ಕಾರವನ್ನ ಮನೆಗೆ ಕಳಿಸ್ಬೇಕು. ಗುರಿಯೂ ಕೂಡ ಒಂದೇ, ಹೋರಾಟವೂ ಕೂಡ ಒಂದೇ, ಕರ್ನಾಟಕ ರಾಜ್ಯ ಒಂದೇ. ಈ ಕಾಂಗ್ರೆಸ್ಸಿನ ಧೋರಣೆಯನ್ನ ನಾವು ಖಂಡಿಸಿ ಪಾದಯಾತ್ರೆಯನ್ನ ನಾವು ಇಬ್ರು ಮಾಡ್ತೇವೆ. ಯಾಕೆ ಗೊಂದಲ ಆಯ್ತು ನಿಮ್ಮಿಬ್ಬರ ನಡುವೆ? ಏನು ಗೊಂದಲ ಇಲ್ವಲ್ಲ, ಹೇಳ್ತೀನಿ. ಗೊಂದಲ ಏನಿದೆ? ಇಬ್ರು ಪಾದಯಾತ್ರೆ ಅವರು ಅನೌನ್ಸ್ಮೆಂಟ್ ಮಾಡಿದ್ರೆ ನಾವು ಅನೌನ್ಸ್ಮೆಂಟ್ ಮಾಡಿದ್ವಿ. ಡೇಟ್ ನಿನ್ನೆ ತಕ್ಷಣ ನಮ್ಮ ಅಧ್ಯಕ್ಷರು ಫೋನ್ ಮಾಡಿದ್ದಾರೆ, ಸಿಕ್ಕಿಲ್ಲ. ಪಾದಯಾತ್ರೆ ಅಂತ ಅನೌನ್ಸ್ಮೆಂಟ್ ಮಾಡೋದು ಬೇಡ, ಡೇಟ್ ಅನ್ನ ಅನೌನ್ಸ್ಮೆಂಟ್ ಆಮೇಲೆ ಮಾತಾಡ್ಬಿಟ್ಟು ಮಾಡೋಣ ಅಂತ ಹೇಳಿದ್ರು. ಮಾತಾಡಿ ನಾವು ಕ್ಲಾರಿಫಿಕೇಶನ್ ಮಾಡ್ತೀವಿ. ಈಗ ಎರಡು ಪಕ್ಷದ ರಾಜ್ಯಾಧ್ಯಕ್ಷರು ಇತ್ತೀಚೆಗಷ್ಟೇ ಸಮನ್ವಯತೆ ಬಗ್ಗೆ ಚರ್ಚೆ ಮಾಡಿದ್ರು. ಇಲ್ಲೂ ಕೂಡ ಸಮನ್ವಯತೆ ಇಲ್ಲದೆ ಹೋಯ್ತಾ ಅನ್ನೋದು? ಸಮನ್ವಯತೆ ಇಲ್ಲ ಅಂತಕ್ಕಂಥದ್ದು ಕಾಂಗ್ರೆಸ್ನಲ್ಲಿ ಎಷ್ಟು ದಿನ ಆಯ್ತು ಸಚಿವ ಸಂಪುಟ ರಚನೆ ಮಾಡೋದಕ್ಕೆ ಪ್ರಾರಂಭ ಮಾಡಿ? ಒಬ್ಬರ ರೈತರ ಗೋಳನ್ನ ನೋಡೋದಕ್ಕೆ ಹೋಗಿದಾರ? ರೈತರ ಬರವನ್ನ ನೋಡ್ಕೊಂಬರಕ್ ಹೋಗಿದಾರ? ಅಧ್ಯಯನ ಮಾಡಕ್ ಹೋಗಿದಾರ? ಕುಡಿಯಕ್ ನೀರಿಲ್ಲ ದನಕರುಗಳಿಗೆ, ಬಿತ್ತನೆ ಮಾಡಿ ಬೆಳೆ ಎಲ್ಲ ಒಣಗೋಯ್ತು, ರೈತರು ನೋಡಕ್ ಹೋಗಿದಾರ? ತಾಳ ಮೇಳ ಇಲ್ಲದೆ ಇರ್ತಕ್ಕಂಥ ಸರ್ಕಾರ ಇವ್ರದು. ಎತ್ತು ಏರಿಗೆ ಕೋಣ ನೀರಿಗೆ ಅಂತಕ್ಕಂಥ ಸರ್ಕಾರ ಕಾಂಗ್ರೆಸ್ದು. ನಮ್ದು ಪಾದಯಾತ್ರೆ ಒಂದೇ, ಗುರಿ ಒಂದೇ, ರೈತ ವಿರೋಧಿ ಬಿಡದಿ ಯೋಜನೆಯನ್ನ ಕೈ ಬಿಡಬೇಕು. ಏನು ಕಾಂಟ್ರವರ್ಸಿ ಇಲ್ಲ. ನಮ್ದು ಕ್ಲಾರಿಫಿಕೇಶನ್ ಮಾಡ್ತೀವಿ ಇಷ್ಟೇ. ಬರಗಾಲದ ಬಗ್ಗೆ ತಕ್ಷಣ ನಿಮ್ಮ ಮೊದಲನೇ ಹಂತದ ಪರಿಹಾರವನ್ನ ಬಿಡುಗಡೆ ಮಾಡಬೇಕು ಅನ್ನುವಂಥದ್ದು ಕೂಡ ನಮ್ಮ ಪಾದಯಾತ್ರೆಯಲ್ಲಿ ವಿಷಯ ಇದೆ. ಧನ್ಯವಾದ. ಭಾಗವಹಿಸುವ ಬಗ್ಗೆ ತೀರ್ಮಾನ ಮಾಡದೇ ಎಲ್ಲಿ ಪಾದಯಾತ್ರೆ ಒಂದೇ ಅವರ ಮಾಡ್ಕೊಂಡು ನೀವು ಮಾಡಬೇಕು ಇಲ್ಲ, ಎಲ್ಲ ಸೇರಿ ನಾವು ಒಂದೇ ಪಾದಯಾತ್ರೆ ಮಾಡ್ತೀವಿ. ಡೇಟ್ ಅನ್ನ ಇದು ಮಾಡ್ತೀವಿ ಅಷ್ಟೇ. ಯಾವುದೇ ಕಾಂಟ್ರವರ್ಸಿ ಇಲ್ಲ. ನಮ್ದು ಡೇಟ್ ಅನೌನ್ಸ್ ಆಗಿದೆಯಲ್ಲ, 30 ಅದ್ರ ಬಗ್ಗೆ ನಾವು ಅನೌನ್ಸ್ ಮಾಡ್ತೀವಿ. ಗಣೇಶ್ ಅವರ ರಾಜ್ಯದ ರೈತರನ್ನ ಕಡೆಗಣಿಸ್ತಾ ಇರ್ತಕ್ಕಂಥ ಈ ಸರ್ಕಾರ, ನಾವು ಆಗ್ರಹ ಪಡಿಸ್ತೇವೆ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಕೂಡಲೇ ಬಿಡದಿಯ ಟೌನ್ಶಿಪ್ನ ಯೋಜನೆಯನ್ನ ಕೈ ಬಿಡಬೇಕು ಅಂತ ಹೇಳಿ ಭಾರತೀಯ ಜನತಾ ಪಾರ್ಟಿ ಆಗ್ರಹ ಪಡಿಸುತ್ತೆ. ನಿನ್ನೆಯ ದಿನ ಸಾವಿರಾರು ಸಂಖ್ಯೆಯಲ್ಲಿ ರೈತರನ್ನ ಸೇರಿಸಿ ಒಂದು ಬೃಹತ್ ಧರಣಿ ಸತ್ಯಾಗ್ರಹ ಮಾಡುವ ಮೂಲಕ ಒಂದು ದೊಡ್ಡ ಪ್ರತಿಭಟನೆಯನ್ನು ಭಾರತೀಯ ಜನತಾ ಪಾರ್ಟಿ, ನಮ್ಮ ಪ್ರತಿಪಕ್ಷದ ನಾಯಕರಾಗಿರ್ತಕ್ಕಂಥ ಅಶೋಕ್ರವರು, ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ ವಿಜೇಂದ್ರರವರು, ನಮ್ಮ ಮಾಜಿ ಮುಖ್ಯಮಂತ್ರಿಗಳು, ರೈತ ಹೋರಾಟಗಾರರಾಗಿರ್ತಕ್ಕಂಥ ಯಡಿಯೂರಪ್ಪನವರ ನೇತೃತ್ವದಲ್ಲಿ, ಚಲವಾದಿ ನಾರಾಯಣಸ್ವಾಮಿ ಅವರ ನೇತೃತ್ವದಲ್ಲಿ ಈ ಬಿಡದಿ ಟೌನ್ಶಿಪ್ನ ಕೂಡಲೇ ಹಿಂದೆ ಪಡಿಬೇಕು ಅಂತೇಳಿ ಆಗ್ರಹ ಪಡಿಸಿದ್ದೇವೆ. ಅಕಸ್ಮಾತ್ ವಾಪಸ್ ತೆಗೆದುಕೊಳ್ದೆ ಹೋದ್ರೆ ನಾವು ಪಾದಯಾತ್ರೆಯನ್ನ ಮಾಡ್ತೀವಿ ಅಂತೇಳಿ ನಿನ್ನೆ ನಮ್ಮ ರಾಜ್ಯಾಧ್ಯಕ್ಷರು ಮಾತಾಡಿದ್ರು. ಯಾವತ್ತು ಮಾತಾಡ್ತೀವಿ, ಯಾವತ್ತು ಪಾದಯಾತ್ರೆ ಮಾಡ್ತೀವಿ ಅನ್ನೋಂಥದ್ರ ಬಗ್ಗೆ ನಮ್ಮ NDAಯ ಸದಸ್ಯ ಪಾರ್ಟಿ ಆಗಿರ್ತಕ್ಕಂಥ JDS ಜೊತೆನಲ್ಲಿ ಮಾತಾಡಿ ನಾವು ಡೇಟ್ ಅನ್ನ ಅನೌನ್ಸ್ಮೆಂಟ್ ಮಾಡೋಣ ಅಂತ ರಾಜ್ಯಾಧ್ಯಕ್ಷರು, ನಮ್ಮ ಪ್ರತಿಪಕ್ಷ ನಾಯಕರು ಯಡಿಯೂರಪ್ಪನವರು, ಚಲವಾದಿ ನಾರಾಯಣಸ್ವಾಮಿಯವರು, ನಮ್ಮ CT ರವಿ ಅವರು, ನಾನು, ನಮ್ಮ ಇನ್ನಿತರು ಎಲ್ಲರೂ ನಾವಲ್ಲಿ ಸೇರಿದಾಗ ಚರ್ಚೆ ಮಾಡಿಬಿಟ್ಟು ಪಾದಯಾತ್ರೆಯನ್ನು ಅನೌನ್ಸ್ಮೆಂಟ್ ಮಾಡಿದ್ದೇವೆ. ಅದರ ದಿನಾಂಕವನ್ನು ಇವತ್ತು JDS ಅನೌನ್ಸ್ಮೆಂಟ್ ಮಾಡಿದೆ. 30, 31 ಮತ್ತು ಆಗಸ್ಟ್ 1 ಅನೌನ್ಸ್ಮೆಂಟ್ ಮಾಡಿದೆ.
ಈ ವಿಷಯದ ಬಗ್ಗೆ ಇವತ್ತು ಟಿವಿಗಳಲ್ಲಿ ಒಟ್ಟಿಗೆ ಮಾಡ್ತಾರ, ಬೇರೆ ಬೇರೆ ಮಾಡ್ತಾರ ಅನ್ನುವಂಥ ಒಂದು ಸುದ್ದಿ ಬರ್ತಾ ಇದೆ. ನಾವು NDA, ಈ ಹಿನ್ನೆಲೆಯಲ್ಲಿ ನಮ್ಮ ಎರಡೂ ಪಾರ್ಟಿಗಳ ಬೇಡಿಕೆಯು ಕೂಡ ಒಂದೇ ಆಗಿದೆ. ಅದೇನು ಅಂತ ಹೇಳಿದ್ರೆ, ಈ ಒಂದು ಟೌನ್ಶಿಪ್ ಯೋಜನೆಯನ್ನು ವಾಪಸ್ ಪಡಿಬೇಕು ಅಂತ. ಆದ್ದರಿಂದ ಈ ದಿನಾಂಕದ ಬಗ್ಗೆ ನಮ್ಮ JDS ಅನೌನ್ಸ್ಮೆಂಟ್ ಮಾಡಿದೆ. ಈ ವಿಷಯದ ಬಗ್ಗೆ ನಮ್ದು ಯಾವುದೇ ತಕರಾರಿಲ್ಲ. ಆದರೆ ಈ ವಿಷಯದ ಬಗ್ಗೆ ನಮ್ಮ ಪ್ರತಿಪಕ್ಷ ನಾಯಕರು, ಅಧ್ಯಕ್ಷರು ಒಂದ್ಸರಿ ಮಾತಾಡಿ, ನಾವು ಪಾದಯಾತ್ರೆ ಬಗ್ಗೆ ನಾವು ಯಾವುದೇ ಕಾಂಟ್ರವರ್ಸಿ ಮಾಡ್ಕೊಳ್ಳೋಕೆ ಹೋಗೋದಿಲ್ಲ. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ನಮ್ದು ಒಂದೇ ನಿರ್ಧಾರವನ್ನು ನಾವು ಪ್ರಕಟಿಸ್ತೇವೆ. ಇದು ಒಂದನೇದು. ನಾನು ಆಗ್ರಹಪಡಿಸೋದೇನು ಅಂತ ಹೇಳಿದ್ರೆ, ನಮ್ಮ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ DK ಶಿವಕುಮಾರ್ ಅವರ ಡಬಲ್ ಸ್ಟ್ಯಾಂಡರ್ಡ್ ಅನ್ನು ನಾವು ಪ್ರಶ್ನೆ ಮಾಡ್ತೇವೆ. ನೀವು ಹೇಳ್ತಾ ಇದ್ದೀರಿ ನಾವು ಯಾವುದೇ ಕಾರಣಕ್ಕೂ ಕೂಡ ಒತ್ತಾಯ ಪೂರ್ವಕವಾಗಿ ಜಮೀನನ್ನ ವಶಪಡಿಸ್ಕೊಳ್ಳಲ್ಲ ಅಂತ. ಎರಡನೇ ನೋಟಿಫಿಕೇಶನ್ ಯಾಕೆ ಅನೌನ್ಸ್ಮೆಂಟ್ ಮಾಡಿದ್ರೆ ಅವತ್ತೇ? ಸಾವಿರಾರು ಎಕರೆ ಜಮೀನನ್ನ ಕಬ್ಜಾ ಮಾಡ್ತಕ್ಕಂಥ ನೋಟಿಫಿಕೇಶನ್ ಯಾಕೆ ಹೊರಡಿಸಿದ್ರಿ? ಯಾಕೆ ಈ ತರದ ಡಬಲ್ ಸ್ಟ್ಯಾಂಡರ್ಡ್, ದ್ವಿಮುಖ ನೀತಿ? ಇದನ್ನ ನಾವು ಪ್ರಶ್ನೆ ಮಾಡ್ತೇವೆ. ಮತ್ತು ಅದು ಸಂಪೂರ್ಣವಾಗಿ ಫಲವತ್ತಾದ ಭೂಮಿ, ತೆಂಗು, ಅಡಿಕೆ ಮತ್ತು ತೋಟಗಾರಿಕೆ ಬೆಳೆ, ವಾಣಿಜ್ಯ ಬೆಳೆ ಸಮೃದ್ಧವಾಗಿ ಬೆಳೆತಕ್ಕಂಥ ಒಂದು ಫಲವತ್ತಾದ ಭೂಮಿ. ಅರ್ಧ ಎಕರೆ ಇರ್ತಕ್ಕಂಥ ರೈತರ ಜಮೀನನ್ನು ಕೂಡ ನೀವು ವಶಪಡಿಸ್ಕೊಳ್ತಾ ಇದ್ದೀರಾ. ನಿನ್ನೆ ನಮ್ಮ ಹೋರಾಟದಲ್ಲಿ ರೈತರು ಬಂದು ಮಾತಾಡಿದ್ದನ್ನು ತಾವೇ ನೋಡಿದ್ದೀರಿ. ಈ ಹಿನ್ನೆಲೆಯಲ್ಲಿ ಈ ಯೋಜನೆಯನ್ನು ಕೂಡಲೇ ಕೈ ಬಿಡಬೇಕು. ಸರ್ಕಾರಿ ಭೂಮಿಯನ್ನು ತೆಗೆದುಕೊಂಡು ನೀವು ಮಾಡಿ, ನಮ್ದು ಯಾವುದೇ ತಕರಾರಿಲ್ಲ ಟೌನ್ಶಿಪ್ ಮಾಡೋದ್ರ ಬಗ್ಗೆ. ನೀವು ಸರ್ಕಾರದ ಭೂಮಿಯಲ್ಲಿ ಮಾಡಿ, ಆದರೆ ರೈತರ ಭೂಮಿಯನ್ನ, ಉಳುವ ಭೂಮಿಯನ್ನ, ಬೆಳೆಯುವ ಭೂಮಿಯನ್ನ ಅದನ್ನು ನಾಶ ಮಾಡಿಬಿಟ್ಟು ಟೌನ್ಶಿಪ್ ಮಾಡೋದೇನಿದೆ, ಇದು ರೈತರ ಸಮಾಧಿಯ ಮೇಲೆ ನಗರ ನಿರ್ಮಾಣ ಮಾಡಿದಂಥ ಯೋಜನೆ ಆಗುತ್ತೆ. ಆದ್ರಿಂದ ಇದನ್ನು ಯಾವುದೇ ಕಾರಣಕ್ಕೂ ಕೂಡ ನಾವು ಆಗೋಕೆ ಬಿಡೋದಿಲ್ಲ. BJP ಮತ್ತು JDS ಒಟ್ಟಾಗಿ ನಾವು ಹೋರಾಟವನ್ನು ಮಾಡ್ತೇವೆ.